ಸ್ವಾಮೀಜಿ ಹೇಳಿಕೆಯಿಂದ ಅಹಿಂದ ಮತ ವಿಭಜನೆಯಾಗೋ ಆತಂಕ ಶುರುವಾಗಿದೆ. ಈಗ ಎಂಪಿ ಎಲೆಕ್ಷನ್ನಂತೆ ಬೈ ಎಲೆಕ್ಷನ್ನಲ್ಲಿ ಕೂಡ ಮತ ಕೈತಪ್ಪುವಂತಹ ಚರ್ಚೆ. ಸಿದ್ದರಾಮಯ್ಯಗೆ ಸ್ಥಾನ ಬಿಟ್ಟುಕೊಡುವಂತೆ ಬಹಿರಂಗ ಹೇಳಿಕೆಯನ್ನ ಕೊಟ್ಟ ಬೆನ್ನಲ್ಲೇ ಶ್ರೀಗಳ ಹೇಳಿಕೆ ಬೆನ್ನಲ್ಲೇ ಚನ್ನಪಟ್ಟಣ ಕ್ಷೇತ್ರದಲ್ಲಿ ಹೊಸ ಚರ್ಚೆ ಆರಂಭ ಆಗಿದೆ. ಎಚ್ಡಿಕೆ ರಾಜೀನಾಮೆ ಬಳಿಕ ಚನ್ನಪಟ್ಟಣದಲ್ಲಿ ಬೈ ಎಲೆಕ್ಷನ್ ಇರೋದ್ರಿಂದ ಓಕೆ, ಈ ಬಗ್ಗೆ ಸ್ವಾಮೀಜಿಯನ್ನ ಮಾತನಾಡಿಸಿದಂತಹ ನಮ್ಮ ಪ್ರತಿನಿಧಿ ಮಂಜುನಾಥ್ ಈಗ ನಮ್ಮೊಟ್ಟಿಗೆ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಂಜುನಾಥ್, ಈಗ ಸಚಿವರ ಹೇಳಿಕೆಗೆ ಪ್ರತಿಕ್ರಿಯಿಸಿದ್ರು ಸ್ವಾಮೀಜಿ. ಹಾಗೆ ಸ್ವಾಮೀಜಿ ಸವಾಲನ್ನ ಸಚಿವರು ಸ್ವೀಕರಿಸ್ತಾರ? ವಿಜಯ್, ಏನು ನಿನ್ನೆ ಇಡೀ ರಾಜ್ಯದಲ್ಲಿ ಸಾಕಷ್ಟು ಚರ್ಚೆ ಆಗಿದ್ದ ವಿಚಾರ ಏನು, ಚಂದ್ರಶೇಖರ ಸ್ವಾಮೀಜಿಗಳು CM ಸಿದ್ದರಾಮಯ್ಯ ಅವರಿಗೆ ನೇರವಾಗಿ ವೇದಿಕೆಯಲ್ಲಿ, ಕೆಂಪೇಗೌಡ ಜಯಂತಿ ವೇದಿಕೆಯಲ್ಲಿ CM ಸ್ಥಾನವನ್ನು DK ಶಿವಕುಮಾರ್ ಅವರಿಗೆ ಬಿಟ್ಕೊಡ್ಬೇಕು ಅನ್ನೋ ಒಂದು ಮನವಿ ಮಾಡಿದ್ರು. ಈ ಒಂದು ವಿಚಾರ ಸಾಕಷ್ಟು ಚರ್ಚೆ ಆಯಿತು. ಈ ಸಂದರ್ಭದಲ್ಲಿ CM ಸಿದ್ದರಾಮಯ್ಯ ಬಣದ ಸಚಿವರಾಗಿರುವಂಥ KN ರಾಜಣ್ಣ ಅವರು ನೇರವಾಗಿ ಸ್ವಾಮೀಜಿಯವರಿಗೆ ಒಂದು ಸವಾಲನ್ನು ಹಾಕಿದ್ರು. ಏನು, ತಾನು ಕೂಡ ಕಾವಿ ತೊಟ್ಟು ನಾಳೆ ಬರ್ತೀನಿ, ತಾವು ಮಠವನ್ನು ಬಿಟ್ಕೊಡ್ತೀರಾ, ತಮ್ಮ ಪೀಠವನ್ನು ಬಿಟ್ಕೊಡ್ತೀರಾ ಅನ್ನೋ ಒಂದು ಸವಾಲನ್ನು ಹಾಕಿದ್ರು. ಈ ಒಂದು ಸವಾಲಿಗೆ ಏನು ನಿನ್ನೆ ಏನು ಸ್ವಾಮೀಜಿಗಳು ಕೂಡ ನ್ಯೂಸ್ ಫಸ್ಟ್ ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿ ಒಂದು ಹೇಳಿಕೆಯನ್ನು ಕೊಟ್ಟಿರೋದು. ತಾವು ಏನು KN ರಾಜಣ್ಣ ಒಂದು ಸವಾಲನ್ನು ಹಾಕಿದ್ದಾರೆ, ಅದನ್ನು ಸ್ವೀಕಾರ ಮಾಡ್ತೇನೆ. ನಿಜವಾಗ್ಲೂ ಕೂಡ KN ರಾಜಣ್ಣ ಕಾವಿ ತೊಟ್ಟು ಬಂದರೆ ಅವರಿಗೆ ಕಾವೇರಿ ಹೊಳೆಯ ಒಂದು ದಡದಲ್ಲಿ 10 ಎಕರೆ ಜಮೀನಲ್ಲಿ ಒಂದು ಮಠವನ್ನು ಮಾಡಿಕೊಡ್ತೇನೆ. ಜೊತೆಗೆ ಒಂದು ವೇಳೆ ಅವ್ರಿಗೆ ಅವಶ್ಯಕತೆ ಇದ್ದರೆ ನನ್ನ ಪೀಠವನ್ನೇ ನಾನು ಬಿಡ್ತಾನೆ. ಆದರೆ ಒಂದು ಕಂಡೀಷನ್, ಅವರು ಮನೆ ಮಠ ಜೊತೆಗೆ ಅವರ ಕುಟುಂಬ ಸದಸ್ಯರನ್ನು ಬಿಟ್ಟು ನೇರವಾಗಿ ಬರಲಿ, ಆವಾಗ ಅವರಿಗೆ ಒಂದು ಮಠವನ್ನು ಮಾಡಿಕೊಡೋ ಜವಾಬ್ದಾರಿ ನನ್ನದು ಅನ್ನೋ ಒಂದು ಮಾತನ್ನು ಹೇಳುವ ಮೂಲಕ ಸವಾಲಿಗೆ ಪ್ರತಿ ಸವಾಲನ್ನು ಹಾಕುವಂಥ ಕೆಲಸವನ್ನು ಮಾಡಿರುವಂಥದ್ದು. ಇನ್ನು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಸಚಿವ ರಾಜಣ್ಣ ಈ ಒಂದು ವಿಚಾರವನ್ನು ಏನು ಸವಾಲನ್ನು, ಸ್ವಾಮೀಜಿಗಳ ಪ್ರತಿ ಸವಾಲನ್ನು ಯಾವ ರೀತಿ ಸ್ವೀಕರಿಸ್ತಾರೆ ಅನ್ನೋದು ಕೂಡ ಇಲ್ಲಿ ಪ್ರಶ್ನೆ ಆಗಿರುವಂಥದ್ದು. ಯಾಕಂದರೆ ನಿನ್ನೆ ಬಹಿರಂಗವಾಗಿ ಸವಾಲು ಹಾಕಿದ ಸಂದರ್ಭದಲ್ಲಿ ಶ್ರೀಗಳು ನೇರವಾಗಿ ಈ ಒಂದು ಸವಾಲನ್ನು ಸ್ವೀಕರಿಸಿದಾಗ ರಾಜಣ್ಣ ಅವರು ಈ ಒಂದು ವಿಚಾರದಲ್ಲಿ ಸ್ವಾಮೀಜಿಗಳು ಏನೋ ಮಠವನ್ನು ನಾವು ಮಾಡಿಕೊಡ್ತೇವೆ, ಅದನ್ನು ಕಟ್ಟಿಕೊಡುವಂಥ ಜವಾಬ್ದಾರಿ ನನ್ನದು, ತಾವು ತಮ್ಮ ಕುಟುಂಬ ಮತ್ತು ಎಲ್ಲವನ್ನೂ ಕೂಡ ತ್ಯಜಿಸಿ ಬರ್ತೀರಾ ಅನ್ನೋ ಒಂದು ಸವಾಲನ್ನು, ಪ್ರತಿ ಸವಾಲನ್ನು ಹಾಕಿರುವ ಹಿನ್ನೆಲೆಯಲ್ಲಿ ರಾಜಣ್ಣ ಅವರು ಈ ಒಂದು ವಿಚಾರವನ್ನು ಯಾವ ರೀತಿ ತೆಗೆದುಕೊಳ್ತಾರೆ, ಯಾಕಂದರೆ ತಮ್ಮ ಸವಾಲನ್ನು ಏನು ಹಾಕಿದ್ದಾರೆ ಅದನ್ನು ನಿಜವಾಗ್ಲೂ ಕೂಡ ಮಾಡ್ತಾರಾ ಅನ್ನೋದು ಇಲ್ಲಿ ಪ್ರಶ್ನೆ ಆಗಿರುವಂಥದ್ದು. ಹಾಗಾಗಿ ಇವತ್ತು ರಾಜಣ್ಣ ಅವರು ಯಾವ ವಿಚಾರವನ್ನು ಪ್ರಸ್ತಾಪ ಮಾಡ್ತಾರೆ ಅಥವಾ ಶ್ರೀಗಳ ಒಂದು ವಿಚಾರವನ್ನು ಯಾವ ರೀತಿ ಮುಂದೆ ಅಂದರೆ ಪ್ರತಿಕ್ರಿಯೆ ನೀಡ್ತಾರೆ ಅನ್ನೋದು ನಿಜಕ್ಕೂ ಕೂಡ ಸವಾಲಾಗಿರುವಂಥ ಅಂದರೆ ಪ್ರಶ್ನೆ ಆಗಿರುವಂಥದ್ದು. ಹೀಗಾಗಿ ಇವತ್ತು ರಾಜಣ್ಣ ಅವರ ಹೇಳಿಕೆ ಸಾಕಷ್ಟು ಕುತೂಹಲವನ್ನು ಕೂಡ ಮೂಡಿಸಿರುವಂಥದ್ದು. ವಿಜಯ್, ಓಕೆ, ಥ್ಯಾಂಕ್ ಯು ಮಂಜುನಾಥ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.